ಕನ್ನಡದ ಖ್ಯಾತ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ ರಕ್ಷಿತ್ ಶೆಟ್ಟಿಗೆ ಸಂಕಷ್ಟ ಎದುರಾಗಿದೆ. ಅವರ ನಿರ್ಮಾಣ ಸಂಸ್ಥೆ ಪರಂವಾ ಸ್ಟುಡಿಯೋಸ್ ಈಗ ಕಾನೂನು ಜಾಲದಲ್ಲಿ ಸಿಲುಕಿದ್ದು ದೆಹಲಿ ಹೈಕೋರ್ಟ್ ಒಟ್ಟು 25 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದೆ. ಪ್ರಕರಣ ಅವರ ಸಿನಿಮಾದ ಬ್ಯಾಚುಲರ್ ಪಾರ್ಟಿ ಚಿತ್ರದಲ್ಲಿ ಅನುಮತಿ ಇಲ್ಲದೆ 2 ಹಾಡುಗಳನ್ನ ಬಳಸಿಕೊಂಡಿರುವುದಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಖ್ಯಾತ ಮ್ಯೂಸಿಕ್ ಕಂಪನಿ MRT ಮ್ಯೂಸಿಕ್ 2020ರಲ್ಲಿ ಮಾಡಿದ ಹಕ್ಕುಸ್ವಾಮ್ಯ ಒಪ್ಪಂದದ ಪ್ರಕಾರ ನ್ಯಾಯ ಎಲ್ಲಿದೆ ಮತ್ತು ಒಮ್ಮೆ ನಿನ್ನನ್ನು ಹಾಡುಗಳ ಮಾಲೀಕತ್ವ ಹೊಂದಿರುವುದಾಗಿ ದೂರು ದಾಖಲಿಸಿತ್ತು. ಆದರೆ ರಕ್ಷಿತ್ ಶೆಟ್ಟಿ ತಂಡವು ಈ ಹಾಡುಗಳನ್ನ ಅನುಮತಿ ಪಡೆಯದೆ ತಮ್ಮ ಸಿನಿಮಾದಲ್ಲಿ ಬಳಸಿದ್ದಾರಂತೆ. ವಿಚಾರಣೆಯ ವೇಳೆ ನಿರ್ಮಾಪಕರು ನ್ಯಾಯ ಎಲ್ಲಿದ ಹಾಡನ್ನ 7 ಸೆಕೆಂಡ್, ಒಮ್ಮೆ ನಿನ್ನನ್ನು ಹಾಡನ್ನ 31 ಸೆಕೆಂಡ್ ಮಾತ್ರ ಬಳಸಲಾಗಿದೆ. ಇದು ಹಕ್ಕುಸ್ವಾಮ್ಯ ಉಲ್ಲಂಘನೆಯಾಗುವುದಿಲ್ಲ ಅಂತ ತಕ್ಕಷ್ಟು ಸಮರ್ಥನೆ ಕೊಟ್ಟಿದ್ರು. ಆದರೆ ಕೋರ್ಟ್ ಈ ವಾದವನ್ನ ತಿರಸ್ಕರಿಸಿತು. ಹಾಡುಗಳ ಬಳಕೆ ಕೇವಲ ಸೃಜನಾತ್ಮಕವಾಗಿರದೆ ವಾಣಿಜ್ಯ ಲಾಭಕ್ಕಾಗಿ ಉದ್ದೇಶಪೂರ್ವಕವಾಗಿ ಬಳಸಲಾಗಿದೆ. ಪಾತ್ರದ ಸಂಕಷ್ಟಕ್ಕೆ ಹಿನ್ನೆಲೆ ನೀಡಲು ಬಳಸಿರುವುದು ಹಕ್ಕುಸ್ವಾಮ್ಯದ ಅಡಿ ಬರುತ್ತೆ ಅಂತ ಸ್ಪಷ್ಟಪಡಿಸಿದೆ. ಹಾಗಾಗಿ ಹಕ್ಕುಸ್ವಾಮ್ಯ ಉಲ್ಲಂಘನೆಗಾಗಿ ಪರಂವಾ ಸ್ಟುಡಿಯೋಸ್ 20 ಲಕ್ಷ ರೂಪಾಯಿಗಳನ್ನ MRT ಮ್ಯೂಸಿಕ್ಗೆ ವಿತರಿಸಲು ಆದೇಶಿಸಿದೆ. ಆದೇಶವನ್ನ ಸಮಯಕ್ಕೆ ಸರಿಯಾಗಿ ಪಾಲಿಸದಿದ್ರೆ 5 ಲಕ್ಷ ರೂಪಾಯಿ ಹೆಚ್ಚುವರಿ ದಂಡ ಕೂಡ ವಿಧಿಸಲಾಗಿದೆ. ಕೋರ್ಟ್ ರಕ್ಷಿತ್ ಶೆಟ್ಟಿಗೆ ಜೈಲು ಶಿಕ್ಷೆ ವಿಧಿಸದೆ ವಿನಾಯಿತಿ ಕೊಟ್ಟು ಕೂಡ ಹಣಕಾಸಿನ ವಿಚಾರದಲ್ಲಿ ಕಟ್ಟುನಿಟ್ಟಿನ ಆದೇಶವು ಪ್ರಭಾವ ಬೀರುತ್ತಾ ಇದೆ.